ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಈ 4 ಕೆಲಸ ಮಾಡಿ ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತೆ, ಹಣದ ಸುರಿಮಳೆಯೇ ಆಗುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಎಷ್ಟೋ ಜನರಿಗೆ ಬೆಳಗ್ಗೆ 8 ಗಂಟೆಗೆ ಏಳೋದೇ ದೊಡ್ಡ ಸವಾಲಾಗೋಗಿರುತ್ತೆ. ಈ ಸಮಯದಲ್ಲಿ ಹೇಳೋದು ನಿಜವಾಗಿ ನೀವೇ ದರಿದ್ರಕ್ಕೆ ಆಹ್ವಾನ ಕೊಟ್ಟಂತೆ. ಆದ್ರಿಂದ ಸಾಧ್ಯ ಆದಷ್ಟು ನಿಮ್ಮ ಈ ಅಭ್ಯಾಸವನ್ನ ಬದಲಾಯಿಸಿಕೊಳ್ಳಿ. ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಹೇಳೋದನ್ನ ಅಭ್ಯಾಸ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ದಿನವೂ ಉತ್ತಮವಾಗಿರುತ್ತೆ. ಹಾಗೇನೆ ನೀವು ಬೇರೆ ಬೇರೆ ಕೆಲಸಗಳನ್ನು ಕೂಡ ಮಾಡ್ಕೊಳ್ಬಹುದು. ತುಂಬಾ ಜನರಿಗೆ ಇಷ್ಟು ಬೇಗ ಹೇಳೋದ್ರ ಮಹತ್ವವೇ ಗೊತ್ತಿರಲ್ಲ. ಅದನ್ನೇ ಈಗ ನಾವು ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ ಹೊರಟಿರೋದು. ಬೆಳಗ್ಗೆ ಬೇಗ ಹೇಳೋದಷ್ಟೇ ಅಲ್ಲ, ಎದ್ದು ಮಾಡಬೇಕಾಗಿರುವಂತಹ ಕೆಲಸ ಏನು ಅನ್ನೋದನ್ನ ಹೇಳ್ತೀವಿ. ಆದ್ರಿಂದ ಈ ವಿಡಿಯೋನ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಹಾಗೇನೆ ಮಾಡಿ ಕೂಡ. ಬ್ರಹ್ಮ ಮುಹೂರ್ತ ಈ ಸಮಯ ಇದೆಯಲ್ವಾ, ಅಂತಿಂತ ಸಮಯವಂತೂ ಖಂಡಿತ ಅಲ್ಲ. ಇದು ವಿಶ್ವಶಕ್ತಿಯು ಅತ್ಯಂತ ಸಕಾರಾತ್ಮಕವಾಗಿರುವಂತಹ ಸಮಯ. ನಮ್ಮ ಋಷಿ ಮುನಿಗಳು ಬ್ರಹ್ಮ ಮುಹೂರ್ತವನ್ನ ಅಮೃತ ವೇಳೆ ಅಂತ ಹೆಸರಿಸಿದ್ದಾರೆ. ಹಾಗಾದ್ರೆ ಈ ಬ್ರಹ್ಮ ಮುಹೂರ್ತ ಯಾವ ಸಮಯದಿಂದ ಯಾವ ಸಮಯದವರೆಗೆ ಇರುತ್ತೆ ಗೊತ್ತಾ? ಹೆಚ್ಚಾಗಿ ಬೆಳಗ್ಗೆ 3:30ರಿಂದ ಪ್ರಾರಂಭವಾಗಿ ಆ ನಂತರ ಸುಮಾರು 5:30ರವರೆಗೆ ಇರುತ್ತೆ. ಅಂದ್ರೆ ಸೂರ್ಯೋದಯಕ್ಕಿಂತಲೂ 1-1.5 ಗಂಟೆ ಮುಂಚೆ. ಈ ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸವೂ ನಿಮಗೆ ತುಂಬಾ ಶುಭ ಫಲಿತಾಂಶಗಳನ್ನ ನೀಡುತ್ತೆ ಅಂತ ನಂಬಲಾಗಿದೆ. ಅಲ್ಲದೆ ಕೆಲ ಕಥೆಗಳ ಪ್ರಕಾರ ದೇವಾನುದೇವತೆಗಳು ಈ ಸಮಯದಲ್ಲಿ ಭೂಲೋಕ ಸಂಚಾರ ಮಾಡ್ತಿರ್ತಾರಂತೆ. ಆಗ ಎದ್ದು ನೀವು ದೇವರ ಬಳಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ ಅಂತ ಹೇಳಲಾಗುತ್ತೆ. ಆದ್ರೆ ಈಗಿನ ಕಾಲದಲ್ಲಿ ಇವೆಲ್ಲ ಯಾರು ನಂಬ್ತಾರೆ ಅಲ್ವಾ? ಆದ್ರೆ ಈಗ ನಾವು ಹೇಳೋದನ್ನ ಚಾಚು ತಪ್ಪದೆ ಮಾಡಿ. ಆಗ ನೀವು ಕೂಡ ಬ್ರಹ್ಮ ಮುಹೂರ್ತದ ಶಕ್ತಿ ಏನು ಅನ್ನೋದು ಅರಿವಾಗುತ್ತೆ. ಹಾಗಾದ್ರೆ ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮಾಡಬೇಕಾದ 4 ಕೆಲಸ ಏನು ಅನ್ನೋದನ್ನ ಒಂದೊಂದಾಗಿ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಾಲ ಇರಬಾರ್ದು. ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ, ಹಾಗೇನೆ ಜೀವನದಲ್ಲಿ ಇನ್ನೊಬ್ರ ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರ್ದು ಅಂತಂದ್ರೆ, ಹಾಗೇನೆ ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ, ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಮೊದಲೇ ಹೇಳಿದ ಹಾಗೆ ಬ್ರಹ್ಮ ಮುಹೂರ್ತದಲ್ಲಿ ಏಳೋದು ಅಂತಂದ್ರೆ ಬೆಳಗ್ಗೆ 3:30ರಿಂದ 5:30 ಒಳಗಡೆ ಏಳೋದು ಅಂತ. ಈ ಸಮಯದಲ್ಲಿ ಎದ್ದು ನೀವು ಮನೆಯನ್ನ ಮೊದಲು ಸ್ವಚ್ಛ ಮಾಡಿಕೊಂಡು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನ ಹಾಕೊಳ್ಬೇಕು. ಸಾಧ್ಯವಾದಷ್ಟು ತಿಳಿ ಬಣ್ಣದ ಬಟ್ಟೆಯನ್ನೇ ಧರಿಸಿ. ಈಗ ನೀವು ನಿಮ್ಮ ಮನೆಯಲ್ಲಿರುವಂತಹ ಮೂರ್ತಿ ಇಲ್ಲ ಫೋಟೋ ಮುಂದೆ ದೀಪವನ್ನ ಹಚ್ಚಿ. ಇದಿಷ್ಟು ಮಾಡಿದ ನಂತರ ನೀವು ನಿಮ್ಮ ಮನೆ ದೇವರನ್ನ ನೆನೆಸ್ಕೊಳ್ಳಿ. ನೀವು ಆರಾಧಿಸುವ ದೇವರನ್ನ ನೆನಪು ಮಾಡಿಕೊಂಡು ಪ್ರಾರ್ಥನೆಯನ್ನ ಮಾಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಮನೆ ಕುಟುಂಬ ಆಶೀರ್ವದಿಸಲ್ಪಡುತ್ತೆ. ಇದರೊಂದಿಗೆ ನೀವು ಪಿತೃದೋಷದಿಂದ ಮುಕ್ತರಾಗ್ತೀರಿ. ಬ್ರಹ್ಮ ಮುಹೂರ್ತದಲ್ಲಿ ದೇವರನ್ನ ಪೂಜಿಸೋದ್ರಿಂದ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ನೀವು ದಿನವಿಡೀ ಚೈತನ್ಯಶೀಲರಾಗಿರ್ತೀರಿ. ಯಾವುದೇ ಕೆಲಸವನ್ನು ಉತ್ಸಾಹದಿಂದ ಮಾಡಿ ಮುಗಿಸ್ತೀರಾ. ಇನ್ನು ನಮ್ಮ ಶಾಸ್ತ್ರಗಳು, ನಮ್ಮ ಹಿರಿಯರು ಹೇಳುವ ಪ್ರಕಾರ ದೇವರು ಮತ್ತು ದೇವತೆಗಳು ಅಂಗೈಯಲ್ಲಿ ವಾಸಿಸ್ತಾರೆ. ಆದ್ರಿಂದ ನೀವು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡು ಮೊದಲು ನಿಮ್ಮ ಅಂಗೈಯನ್ನ ನೋಡಿದ್ರೆ ಸಾಕು. ನೀವು ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಹಾಗೇನೆ ಅಂಗೈಯನ್ನ ನೋಡುವಾಗ ಈ ಮಂತ್ರವನ್ನು ಕೂಡ ತಪ್ಪದೇ ಹೇಳಬೇಕು. ಇದರಿಂದ ಲಕ್ಷ್ಮಿ ನಿಮ್ಮ ಮೇಲೆ ಸದಾ ಕೃಪೆಯ ದೃಷ್ಟಿಯನ್ನ ಇಟ್ಟಿರ್ತಾಳೆ. ಆ ಮಂತ್ರ ಯಾವುದು ಅಂತಂದ್ರೆ, ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೇತು ಗೋವಿಂದ, ಪ್ರಭಾತೆ ಕರದರ್ಶನಂ. ಈ ಮಂತ್ರದ ಅರ್ಥ ಏನು ಅಂತಂದ್ರೆ, ಲಕ್ಷ್ಮೀ ಮಾತೆಯು ಅಂಗೈಯ ಮೇಲ್ಭಾಗದಲ್ಲಿ ವಾಸಿಸ್ತಾಳೆ.
ಸರಸ್ವತಿ ಮಾತೆಯು ಅಂಗೈಯ ಮಧ್ಯದಲ್ಲಿ ವಾಸಿಸ್ತಾಳೆ ಮತ್ತು ಭಗವಾನ್ ಗೋವಿಂದನು ಅಂಗೈಯ ಬುಡದಲ್ಲಿ ವಾಸಿಸ್ತಾನೆ. ಅದಕ್ಕಾಗಿಯೇ ನಾನು ಬೆಳಗ್ಗೆ ನನ್ನ ಅಂಗೈಯನ್ನ ನೋಡ್ತೇನೆ. ಈ ಮಂತ್ರವನ್ನ ಪ್ರತಿದಿನ ಪಠಿಸೋದ್ರಿಂದ ಮತ್ತು ನಿಮ್ಮ ಅಂಗೈಯನ್ನ ನೋಡೋದ್ರಿಂದ ನಿಮಗೆ ಸಂಪತ್ತು ಮತ್ತು ಕುಟುಂಬ ಸಂತೋಷ ಸಿಗುತ್ತೆ. ಹಾಗೇನೆ ಈ ಮಂತ್ರದೊಂದಿಗೆ ದಿನಚರಿ ಆರಂಭ ಮಾಡಿದ್ರೆ ಇದರೊಂದಿಗೆ ಕೆಲಸ ಮಾಡುವ ಸಾಮರ್ಥ್ಯವೂ ಕೂಡ ಹೆಚ್ಚಾಗುತ್ತೆ ಮತ್ತು ಸೋಮಾರಿತನವೂ ಕೂಡ ದೂರವಾಗುತ್ತೆ. ಇದಿಷ್ಟು ಮಾಡಿದ ನಂತರ ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಯೋಗಾಸನಗಳನ್ನ ಮಾಡಬೇಕು. ಇದು ನಿಮ್ಮ ದೇಹವನ್ನ ಸದೃಢಗೊಳಿಸಿದ್ರೆ ಧ್ಯಾನವು ನಿಮಗೆ ಮಾನಸಿಕ ಸ್ಥಿರತೆಯನ್ನ ನೀಡುತ್ತೆ. ಆದ್ರಿಂದ ನೀವು ಬೆಳಗ್ಗೆ ಯೋಗ ಮತ್ತು ಧ್ಯಾನವನ್ನ ಮಾಡಬೇಕು. ಇದು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೂ ಕೂಡ ಸಹಾಯ ಮಾಡುತ್ತೆ. ಹೀಗೆ ಮಾಡೋದ್ರಿಂದ ನೀವು ಜೀವನದಲ್ಲಿ ಪ್ರತಿಯೊಂದು ಯಶಸ್ಸನ್ನ ಸಾಧಿಸಬಹುದು. ಇನ್ನು ಕೊನೆಯದಾಗಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಪ್ರತಿದಿನ ಒಂದು ಮಂತ್ರವನ್ನ ಜಪಿಸಬೇಕು. ಅದು ಯಾವ ಮಂತ್ರ ಆದ್ರೂ ಸರಿನೇ. ಹೀಗೆ ನೀವು ಮಂತ್ರವನ್ನ ಜಪಿಸೋದ್ರಿಂದ ನಿಮಗೆ ದೇವರ ಆಶೀರ್ವಾದವಂತೂ ಸಿಕ್ಕೇ ಸಿಗುತ್ತೆ. ಅಲ್ಲದೆ ಮಂತ್ರಗಳನ್ನ ಪಠಿಸೋದ್ರಿಂದ ನಿಮಗೆ ಮಾನಸಿಕ ಶಾಂತಿಯೂ ಕೂಡ ಸಿಗುತ್ತೆ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಗಜೇಂದ್ರ ಮೋಕ್ಷ ಮಂತ್ರವನ್ನ ಕೇಳಿ. ಇದು ಜೀತ್ ಮೀಡಿಯಾ ವಾಹಿನಿಯಲ್ಲಿ ಅಪ್ಲೋಡ್ ಆಗಿದೆ. ಅಲ್ಲದೆ ಜೀತ್ ಮೀಡಿಯಾ ವಾಹಿನಿಯಲ್ಲಿ ವಿಷ್ಣು ಸಹಸ್ರನಾಮ, ಶ್ರೀಕೃಷ್ಣ ಮಧುರಾಷ್ಟಕಂ ಕೂಡ ಅಪ್ಲೋಡ್ ಆಗಿದೆ. ಅದನ್ನು ಕೇಳಿ. ಅಲ್ಲದೆ ಗಾಯತ್ರಿ ಮಂತ್ರ, ಮಹಾಮೃತ್ಯುಂಜಯ ಮಂತ್ರ ಇವುಗಳನ್ನ ಪಠಿಸೋದು ತುಂಬಾ ಒಳ್ಳೆಯದು. ಇದರಿಂದ ನಿಮ್ಮ ಮನಸ್ಸಿಗೂ ಶಾಂತಿ, ನೆಮ್ಮದಿ ದೊರಕಿ ಮಾಡುವಂತಹ ಕೆಲಸಗಳಲ್ಲಿ ಜಯ, ವಿಜಯ, ಯಶಸ್ಸು ನಿಶ್ಚಿತ. ವೀಕ್ಷಕರೇ, ನೋಡಿದ್ರಲ್ವಾ? ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಈ 4 ಕೆಲಸ ಮಾಡಿ ಕುಟುಂಬದಲ್ಲಿ ಸುಖ, ಶಾಂತಿ ನೆಲೆಸುತ್ತೆ, ಹಣದ ಸುರಿಮಳೆಯೇ ಆಗುತ್ತೆ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.